ರಾಜ್ಯದಲ್ಲಿ ಜಾತಿ ಗಣತಿ ಜಟಾಪಟಿ ಕಾವು ಜೋರಾಗಿದೆ. ಜಾತಿ ಗಣತಿ ನಡೆಸಲು ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಜಾರಿ ಮಾಡಿದ್ರು. ಅದಕ್ಕಿಂತ ಮೊದಲು ರಾಜ್ಯದಲ್ಲಿ ನಾವು ಗಣತಿ ನಡೆಸಬೇಕು ಎಂಬ ತರಾತುರಿಯಲ್ಲಿ ರಾಜ್ಯ ಸರ್ಕಾರವಿದೆ. ಒಂದು ಕಡೆ ವಿರೋಧ, ಮತ್ತೊಂದು ಕಡೆ ಒಳ ಮೀಸಲಾತಿ ಹಂಚಿಕೆಯ ಸಮೀಕ್ಷೆಯ ವಿಳಂಬ ಎರಡೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿವೆ. ಜಾತಿ ಗಣತಿಯ ಮರು ಸರ್ವೆ ವಿಚಾರದಲ್ಲಿ ಸದ್ಯ ರಾಜ್ಯ ಸರ್ಕಾರ ಎದುರಿಸುತ್ತಿರುವ ಸವಾಲುಗಳೇನು? ಇಲ್ಲಿದೆ ರಿಪೋರ್ಟ್. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೆಸಲು ನೋಟಿಫಿಕೇಶನ್ ಜಾರಿ. ರಾಜ್ಯದಲ್ಲೂ ಪ್ರತ್ಯೇಕ ಜಾತಿ ಗಣತಿ ನಡೆದಿದೆ, ಭರ್ಜರಿ ತಯಾರಿ. ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಸಮಸ್ಯೆಯೋ ಸಮಸ್ಯೆ. ರಾಜ್ಯ ರಾಜಕಾರಣದಲ್ಲೀಗ ಜಾತಿ ಗಣತಿಯದ್ದೇ ಸದ್ದು ಸುದ್ದಿ. ಯಾಕಂದ್ರೆ 10 ವರ್ಷಗಳ ಹಿಂದೆ ಕಾಂತರಾಜ್ ನೇತೃತ್ವದ ಆಯೋಗ ನಡೆಸಿದ ಜಾತಿ ಗಣತಿ ವರದಿಯನ್ನ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿ ತಿರಸ್ಕರಿಸಿದೆ. ಹಿಂದೆ ನಡೆದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಹಳೆಯದಾಗಿದ್ದು ಹೊಸ ಜನಸಂಖ್ಯೆ ಆಧಾರದ ಮೇಲೆ ಜಾತಿ ಗಣತಿ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರ ಹಳೆಯ ಜಾತಿ ಗಣತಿಯ ಬದಲಿಗೆ ಹೊಸದಾಗಿ ಸರ್ವೆಗೆ ಮುಂದಾದ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತೆ ರಾಷ್ಟ್ರದಲ್ಲಿ ಏಕಕಾಲಕ್ಕೆ ಜಾತಿ ಗಣತಿ ನಡೆಸಲು ನೋಟಿಫಿಕೇಶನ್ ಜಾರಿ ಮಾಡಿದೆ. ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ನಡೆಸಲು ನೋಟಿಫಿಕೇಶನ್ ಜಾರಿ ಮಾಡಿದ ಬೆನ್ನಲ್ಲೇ ಇತ್ತ ರಾಜ್ಯ ಸಚಿವ ಸಂಪುಟದ ಸಚಿವರು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಲಿ, ಆದರೆ ನಮ್ಮದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಗಣತಿಯಾಗಿದೆ. 10 ವರ್ಷಕ್ಕೊಮ್ಮೆ ಜಾತಿ ಗಣತಿ ನಡೆಸಬೇಕಾಗಿರುವುದು ಕಡ್ಡಾಯ ಅಂತಿದ್ದಾರೆ. ಜಾತಿ ಗಣತಿ 10 ವರ್ಷಕ್ಕೆ ಒಂದ್ಸರಿ ಮಾಡಬೇಕಾದ್ದು ಮ್ಯಾಂಡೇಟ್ರಿ. 10 ವರ್ಷಕ್ಕೆ ಒಂದ್ಸರಿ ಮಾಡಿ ರಿಸರ್ವೇಷನ್ನ ಡಿಲಿಮಿಟೇಷನ್ನ ಮಾಡಬೇಕು. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್. ಸೊ ಈಗಾಗಲೇ 2011ರಲ್ಲಿ ಸೆನ್ಸಸ್ ಆಗಿರೋದು. 11 ಅಂದರೆ ಎಷ್ಟಕ್ಕಾಗುತ್ತೆ? 22ಕ್ಕೆ ಆಗಬೇಕಾಯಿತು. 3 ವರ್ಷ ಲೇಟ್ ಆಗಿದೆ. ಸೊ ಇದರಿಂದ ದೇಶದ ಜನಗಣತಿಯ ಮಾಡದೇ ಇರೋದ್ರಿಂದ ದೇಶದ ಜನಸಂಖ್ಯೆ ಎಷ್ಟಾಗಿದೆ, ನಮ್ಮ ಆಡಳಿತಾತ್ಮಕ ನಿರ್ಧಾರಗಳು, ನಮ್ಮ ಯೋಜನೆಗಳು ಹೇಗೆ ನಮ್ಮ ವೈಟಲ್ ಇಂಡಿಕೇಟರ್ಸ್ ಲೈಕ್ ಡೆತ್ ರೇಟ್, ಬರ್ತ್ ರೇಟ್, infant mortality rates. These are the vital indicators which speaks about the better or good governance. So ಇದನ್ನು ತಿಳ್ಕೋಬೇಕಾದ್ರೆ ಜನಗಣತಿ ಆಗಬೇಕು ಒಂದು ಭಾಗ. ರಾಜ್ಯ ಸರ್ಕಾರ ಕಾಂತರಾಜ್ ಆಯೋಗ ಹಾಗೂ ಜಯಪ್ರಕಾಶ್ ಹೆಗಡೆ ನೀಡಿದ ವರದಿಯ ಬದಲಿಗೆ ಹೊಸದಾಗಿ ಜಾತಿ ಗಣತಿ ನಡೆಸಲು ಮುಂದಾಗಿದೆ. ಈ ಮಧ್ಯೆಯೇ ರಾಜ್ಯದಲ್ಲಿ ಒಳ ಮೀಸಲಾತಿ ಹಂಚಿಕೆಗೆ ನಡೆಯುತ್ತಿರುವ ಸರ್ವೆ ಕಾರ್ಯ ವಿಳಂಬವಾಗಿರುವುದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಒಳ ಮೀಸಲಾತಿ ಹಂಚಿಕೆಗೆ ನಡೆಯುತ್ತಿರುವ ಸಮೀಕ್ಷೆಯ ವೇಳೆ ಕೆಲ ಲೋಪದೋಷಗಳು ಕಂಡುಬರುತ್ತಿರುವುದು ಸರ್ವೆ ಕಾರ್ಯಕ್ಕೆ ಅಡ್ಡಿಯಾಗಿದೆ. ಸರ್ವೆಗೆ ಹೋಗುವವರಿಗೆ ಎಲ್ಲ ಮಾಹಿತಿ ಇಲ್ಲದಿರುವುದು ಸಮೀಕ್ಷೆ ವಿಳಂಬಕ್ಕೆ ಕಾರಣವಾಗಿದೆ ಎಂದು ಮತ್ತು ಜಂಗಮ ಸಮುದಾಯದ ವಿರೋಧಕ್ಕೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು. ಖಂಡಿತವಾಗಿ ಕೂಡ ಅನೇಕ ಲೋಪಗಳಿದೆ, ಅದರಲ್ಲಿ ಅನೇಕ ಸರ್ವರ್ ಪ್ರಾಬ್ಲಮ್ ಇದೆ. ಎಲ್ಲ ಒಂದು ಕಡೆ ಇವರು ಎಕ್ಸ್ಪರ್ಟ್ಸ್ ಇಲ್ಲ, ಅದರಲ್ಲಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಈಗ ಯಾವುದೇ ಒಂದು ಮಾಡುವಾಗ ಏನೇನು ಲೋಪಗಳು ಬರ್ತಾವೆ ಅದನ್ನೆಲ್ಲ ಕೂಡ ಸರ್ಕಾರ ಸರಿಪಡಿಸ್ಕೊಂಡು ಮಾಡ್ತದೆ. ಖಂಡಿತವಾಗಿ ಕೂಡ ನಿಗದಿತ ಸಮಯದೊಳಗೆ ಮುಗಿತಾ ಇಲ್ಲ. ಈಗ ನೋಡಿ, ಕೆಲವು ತೊಂದರೆಗಳಿದ್ದಾವೆ. ಈಗ ಬೇಡ ಜಂಗಮನ್ನು ಕೂಡ ಇಲ್ಲಿ ಸೇರಿಸಿದ್ದಾರೆ. ಬೇಡ ಜಂಗಮದ್ದು ಇರುವಂಥದ್ದು ಅವರು ಒಂದು 10,000 ಜನ ಇಲ್ಲ. ಇವತ್ತೆಲ್ಲ ಒಂದು ಕಡೆ 4-5 ಲಕ್ಷ ತೋರಿಸ್ತಾ ಇದ್ದಾರೆ. ಇದು ಖಂಡಿತವಾಗಿ ಕೂಡ ಈ SC ST ಸಮಾಜಕ್ಕೆ ಅನ್ಯಾಯ ಆಗ್ತದೆ. ಎಲ್ಲ ಒಂದು ಕಡೆ ಬೇಡ ಜಂಗಮ ಏನು ಗೆಜೆಟ್ನಲ್ಲಿ ತೋರಿಸಿದ್ದಾರೆ ಆ ಕ್ಯಾರೆಕ್ಟರ್